ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ 50,000ಕ್ಕೂ ಹೆಚ್ಚು ಗ್ರೂಪ್ ಡಿ ವಿವಿಧ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ SLC ಮತ್ತು ITI ಪಾಸ್ ಆದವರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಏನಪ್ಪ ವಿಷಯ ಅಂತ ಅಂದರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ 50,000ಕ್ಕೂ ಹೆಚ್ಚು ಗ್ರೂಪ್ ಡಿ ಹುದ್ದೆಗಳು ನೇಮಕಾತಿಗಾಗಿ ಈಗ ಅಧಿಸೂಚನೆ ಹೊರಡಿಸವ್ರೆ. ನೇಮಕಾತಿ ಡ್ರೈವ್ ವಿಶೇಷವಾಗಿ 10ನೇ ತರಗತಿ ಮತ್ತು ITI ಪಾಸ್ ಆಗಿರೋರಿಗೆ ಇದು ನೇಮಕಾತಿ ಅಂತ ಹೇಳ್ಬೋದು. ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ನೀವೇನಾರ SLC ಮತ್ತು ITI ಪಾಸ್ ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 10+2 ಸಮಾನಾಂತರವಾಗಿ ಓದಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂದರೆ, ಕಂಪ್ಯೂಟರ್ ಪರೀಕ್ಷೆ ಇರುತ್ತೆ, ದೈಹಿಕ ದಕ್ಷತೆ ಪರೀಕ್ಷೆ ಇರುತ್ತೆ, ಮತ್ತು ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಒಳಗೊಂಡಿರುತ್ತೆ. ಇಷ್ಟು ಇರುತ್ತೆ ಇದಕ್ಕೆ. ಗ್ರೂಪ್ ಡಿ ಇದಕ್ಕೆ ರೈಲ್ವೆ ಗ್ರೂಪ್ ಡಿ ಅಡಿಯಲ್ಲಿ ವಿವಿಧ ರೀತಿಯ ಹುದ್ದೆಗಳಿವೆ. ಅದು ಯಾವ್ಯಾವುದು ಅಂತ ತಿಳಿಸ್ಕೊಡ್ತಾನೆ. ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ ಸಹಾಯಕ, ಮತ್ತು ಪಾಯಿಂಟ್ ಮ್ಯಾನ್ ಆಸ್ಪತ್ರೆ ಸಹಾಯಕ, ಗೇಟ್ ಮ್ಯಾನ್, ಪೋರ್ಟರ್, ಇಷ್ಟು ಹುದ್ದೆಗಳು ಖಾಲಿ ಐತೆ. ನಿಮ್ಮ ಯಾವುದು ಇಂಟ್ರೆಸ್ಟ್ ಇರುತ್ತೋ, ಯಾವ್ದು ಮಾಡ್ತೀನಿ ಅಂತ ನಿಮಗೆ ಇಂಟ್ರೆಸ್ಟ್ ಇರುತ್ತೋ ಆ ಕೆಲಸಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಶೈಕ್ಷಣಿಕತೆ ನೋಡಿದರೆ ಇದಕ್ಕೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಪಾಸ್ ಆಗಿರಬೇಕು, ಮತ್ತು ITI ಪಾಸ್ ಆಗಿರಬೇಕು. 10+2 ಹೇಳಿದ್ನಲ್ಲ, ಅದೇ ರೀತಿ ತತ್ಸಮಾನ ತಾಂತ್ರಿಕ ವಿದ್ಯಾರ್ಹತೆ ಹೊಂದಿರಬೇಕು. ಇದಕ್ಕೆ ವಯಸ್ಸಿನ ಮಿತಿ ನೋಡಿದರೆ ಕನಿಷ್ಠ ವಯಸ್ಸು 18 ವರ್ಷ ಆಗಿರ್ಬೇಕು. ಇದಕ್ಕೆ ಹಾಕೋಕ್ಕೆ ಅಪ್ಲಿಕೇಶನ್. ಗರಿಷ್ಠ ವಯಸ್ಸು 33 ವರ್ಷದ ಒಳಗಿರಬೇಕು. ಮೇಲಾಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ಬಿಡಿ. ಮತ್ತು ವಯೋಮಿತಿ ಸಡಿಲಿಕೆ ಯಾವ ಥರ ಇರುತ್ತೆ ಅಂದರೆ, OBC ವರ್ಗದವ್ರಿಗೆ 3 ವರ್ಷ ಕೊಟ್ಟವ್ರೆ, ಮತ್ತು SC ST ವರ್ಗದವ್ರಿಗೆ 5 ವರ್ಷ ಕೊಟ್ಟವ್ರೆ, ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದವರೆಗೂ ವಯಸ್ಸಿನ ಸಡಿಲಿಕೆ ಕೊಟ್ಟರೆ. ಮತ್ತು ಅರ್ಜಿ ಶುಲ್ಕ ನೋಡಿದರೆ ಇದಕ್ಕೆ ಸಾಮಾನ್ಯ OBC ಅವ್ರಿಗೆ 500 ರೂಪಾಯಿ ಅಂತ ಮಾಡವ್ರೆ. SC ST ಮಹಿಳಾ ಅಂಗವಿಕಲರಿಗೆ 250 ರೂಪಾಯಿ ಶುಲ್ಕ ಐತೆ. ನೀವು ಯಾವ ಥರ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಅಂತ ಕೊಟ್ಟರೆ, ಅರ್ಜಿ ಶುಲ್ಕವನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಂತ ಆನ್ಲೈನ್ ಮೋಡ್ ಮೂಲಕ ಪಾವತಿಸ್ಬೋದು ಅಂತ ಹೇಳಿದ್ರೆ. ಅಂದರೆ ನೆಟ್ ಬ್ಯಾಂಕಿಂಗ್ ಅಂದರೆ ಗೂಗಲ್ ಪೇ, ಫೋನ್ಪೇ ಮೂಲಕ ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಇದು ಸುಲಭವಾಗೈತೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ. ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತ ನಾನು ಮೊದಲೇ ತಿಳಿಸ್ದಂಗೆ, ನಿಮಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ, CBT ಅಂತ ಕರೀತಾರೆ ಇದಕ್ಕೆ. ದೈಹಿಕ ದಕ್ಷತೆ ಪರೀಕ್ಷೆ ಅಂದರೆ PET ಅಂತ ಕರೀತಾರೆ. ಈ ಥರ ಇರುತ್ತೆ. ಮತ್ತು ವೇತನ ಶ್ರೇಣಿ ಎಷ್ಟು ಅಂತ ನೋಡೋದಾದರೆ, ರೈಲ್ವೆ ಗ್ರೂಪ್ ಡಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 7ನೇ ವೇತನ ಆಯೋಗದ ಪ್ರಕಾರ ವೇತನ ನೀಡಲಾಗುತ್ತೆ ಅಂತ ಕೊಟ್ಟಾರೆ. 7ನೇ ವೇತನದಲ್ಲಿ ಯಾವ್ಯಾವ ಆಯ್ಕೆ ಅಂದರೆ, ಇತರ ಭತ್ಯೆಗಳು, ಆತ್ಮೀಯ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ಪ್ರಯಾಣ ಭತ್ಯೆ ಇತ್ಯಾದಿ 7ನೇ ವೇತನದಲ್ಲಿ ಸೇರೈತೆ. ಮತ್ತು ಪೇ ಮೆಟ್ರಿಕ್ ಹಂತ 1ನಲ್ಲಿ ಅಂದರೆ ಮೊದಲನೇ ಹಂತದಲ್ಲಿ ಎಷ್ಟು ಕೊಡ್ಬೋದು ಅಂತ ನಿಮಗೆ ಮೂಲ ವೇತನ ತಿಳಿಸ್ಕೊಡ್ತಾರೆ. 18,000ದಿಂದ 56,900 ಗಂಟು ನಿಮಗೆ ಪೇಮೆಂಟ್ ಇರುತ್ತೆ. ಅಂದರೆ ಸ್ಯಾಲ್ರಿ ಇರುತ್ತೆ ನಿಮಗೆ 18,000ರಿಂದ 50,900 ಗಂಟುವೆ. ನಿಮಗೆ ಹೋಯ್ತಾ ರೇಂಜ್ ಆಗ್ತಾ ಹೋಗುತ್ತೆ ನಿಮಗೆ ಸ್ಯಾಲ್ರಿ ಅಮೌಂಟು ಪ್ರತಿ ವರ್ಷ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆದಂಗೆ. ಪ್ರಮುಖ ದಿನಾಂಕಗಳು: ಆರಂಭಿಕ ದಿನಾಂಕ ಡಿಸೆಂಬರಿಂದ ಸ್ಟಾರ್ಟ್, ಎಂಡಿಂಗ್ ಡೇಟಲ್ಲಿ ಐತೆ. 2 ಡೇಸಲ್ಲಿ ನಿಮಗೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮತ್ತು ಜನವರಿಲಿ ಕೊನೆ ದಿನಾಂಕ ಆಗಿರುತ್ತೆ. ಎಂಡಿಂಗ್ ಡೇಟು ಕೊಡ್ತಾರೆ, ಇನ್ನೂ ಕೊಟ್ಟಿಲ್ಲ. ಪರೀಕ್ಷೆ ದಿನಾಂಕ ಮಾರ್ಚ್ ಏಪ್ರಿಲ್ ಬೀಳ್ಬೋದು. ನೀವೇ ಆನ್ಲೈನಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದ್ರ ಲಿಂಕ್ನ RRBದ ಹೋಗಿ ಡೈರೆಕ್ಟಾಗಿ ನೀವು ಹಾಕ್ಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.